ನಮಸ್ಕಾರ ಎಲ್ಲರಿಗೂ ಬಂಧುಗಳೇ. ಇವತ್ತು ನಾನು ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ತಂದು ಕೊಡ್ತಾ ಇದ್ದೀನಿ. ರಿಲೇಷನ್ಶಿಪ್ಸ್ ಬಗ್ಗೆ, ಸಂಬಂಧಗಳ ಬಗ್ಗೆ ನಾನು ಯಾವತ್ತೂ ಮಾತಾಡಿರಲಿಲ್ಲ. ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಕೆಲವು ಸಂಖ್ಯೆಗಳು ಕೆಲವು ಸಂಖ್ಯೆಗಳಿಗೆ ತುಂಬ ಅನ್ಯೋನ್ಯವಾಗಿರ್ತದೆ, ಇನ್ನು ಕೆಲವು ಸಂಖ್ಯೆಗಳು ಹೊಂದಿಕೊಳ್ಳಲ್ಲ. ಇದು ಯಾಕೆ? ಉದಾಹರಣೆಗೆ ಕೊಡ್ಬೋದು ಅಂತಂದರೆ 1 ಮತ್ತು 8. ಸಾಮಾನ್ಯವಾಗಿ ನಾವು ಈ 1 ಮತ್ತು 8 ಅನ್ಯೋನ್ಯತೆ ಕಡಿಮೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಎಲ್ಲರೂ ಹೇಳ್ತಾರೆ, ಸಂಖ್ಯಾಶಾಸ್ತ್ರಜ್ಞರು 1, 8 ಅಂತ ಒಳ್ಳೆ ಕಾಂಪ್ಯಾಟಬಲ್ ನಂಬರ್ ಅಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂದರೆ, ಕೆಲವು ನಂಬರ್ಗಳು ಒನ್ ವೇ. ಅಂದರೆ ಉದಾಹರಣೆಗೆ 2, 7 ಅಂತ ತಗೊಂಡ್ರೆ ನಾವು 2ಕ್ಕೆ 7 ಇಷ್ಟ ಇರ್ಬೋದು, 7ಕ್ಕೆ 2 ಇಷ್ಟ ಇಲ್ಲದೆ ಇರ್ಬೋದು. ಉದಾಹರಣೆ ಕೊಡ್ತಾ ಇರೋದು ನಾನು. ಕೆಲವು ನಂಬರ್ಗಳಿಗೆ ಒಂದು ನಂಬರ್ಗೆ ಒಂದು ನಂಬರ್ ಇಷ್ಟ ಇರ್ತದೆ, ಆದರೆ ಆ ನಂಬರ್ಗೆ ಈ ನಂಬರ್ ಇಷ್ಟ ಇರಬೇಕು ಅಂತಕ್ಕಂಥ ಕಂಡೀಷನ್ ಇಲ್ಲ. ಇದು ಯಾಕೆ? ಆಮೇಲೆ ನಮ್ಮ ಒಂದು ಸಂಖ್ಯಾಶಾಸ್ತ್ರ ಪ್ರಕಾರವಾಗಿ 1 ರಿಂದ 9 ಅಷ್ಟೇ ನಂಬರ್ ಇರೋದು. ಅದಾದ ಮೇಲೆ ಮತ್ತೆ 1 ಬರುತ್ತೆ, ಅದಕ್ಕೆ 0 ಸೇರಿಸಿ ನಾವು 10 ಅಂತ ಹೇಳ್ತೀವಿ. 0 ಬಂದು ಬ್ರಹ್ಮ. ಅಂದರೆ 1 ರಿಂದ 9 ಆದಮೇಲೆ ಮತ್ತೆ 1 ಬರುತ್ತೆ, ಅದಕ್ಕೆ 0ಯನ್ನು ಸೇರಿಸಿ 10 ಮಾಡ್ತೀವಿ. ನಮ್ಮೆಲ್ಲ ಇರ್ತಕ್ಕಂಥದ್ದು ನವಗ್ರಹಗಳು 1 ರಿಂದ 9 ಅಷ್ಟೇ. ಮತ್ತೆ 1 ರಿಪೀಟ್ ಆಗುತ್ತೆ, ಅದಕ್ಕೆ ನಾವು 0ಯನ್ನು ಸೇರಿಸಿ ಬ್ರಹ್ಮವನ್ನು ಸೇರಿಸಿ 10 ಅಂತ ಮಾಡ್ತೀವಿ ಅಷ್ಟೇ. ಇದು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ಒಂದು ಪರಿಕ್ರಮದಲ್ಲಿ, ಈ ಒಂದು ಆಡಿಯೋನಲ್ಲಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, 5ನೇ ನಂಬರ್ದು ಉದಾಹರಣೆಗೆ ತೊಗೊಂಡ್ರೆ ನಾವು ಏನಕ್ಕೆ ಇದನ್ನು ತೊಗೊಂಡಿದ್ದೀನಿ ಅಂದರೆ, 5ನೇ ನಂಬರ್ನಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂದರೆ 5, 14, 23 ಈ ನಂಬರ್ಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರ ಜೊತೆಗೂ ಹೊಂದ್ಕೊತಾರೆ. ವ್ಯಾಪಾರವಾಗಲಿ, ಸಂಬಂಧವಾಗಲಿ, ಮದುವೆಯ ವಿಷಯವಾಗಲಿ. 1, 5 ಎಕ್ಸ್ಟ್ರಾರ್ಡಿನರಿ. 1, 3, 4, 5, 6, 7, 8, 9 ಇಷ್ಟೂ ನಂಬರ್ಗಳು 5 ಜೊತೆಗೆ ತುಂಬ ಚೆನ್ನಾಗಿ ವ್ಯವಹಾರ ಮಾಡ್ತದೆ. ಇಲ್ಲಿ ಒಂದು ವಿಚಿತ್ರ ಏನಪ್ಪ ಅಂತಂದರೆ, 2ಕ್ಕೆ 5 ಇಷ್ಟ ಆದರೂ 5ಕ್ಕೆ 2 ಇಷ್ಟ ಆಗಲ್ಲ. ಇಗ್ನೋರ್ ಮಾಡ್ತದೆ, ನೆಗ್ಲೆಕ್ಟ್ ಮಾಡ್ತದೆ, ಅಂಥ ಸರಿ ಹೊಂದುವಿಕೆ ಇರಲ್ಲ. ಇದು ಯಾಕೆ? 2ಗೆ 5 ಇಷ್ಟ ಇರ್ಬೋದು, ಆದರೆ 5ಗೆ 2 ಅಷ್ಟಕ್ಕಷ್ಟೇ. ಇದು ಏನಕ್ಕೆ ಈ ಥರ ಪ್ರತಿಯೊಂದು ನಂಬರ್ಗೂ ಕೂಡ ಇದೆ. ಆದರೆ ಈ ಒಂದು ಧ್ವನಿಮುದ್ರಣದಲ್ಲಿ ಈ ಒಂದು ಕಥೆಯನ್ನು ನಾನು ಹೇಳ್ಕೊಡ್ತೀನಿ, ಸೊ ದ್ಯಾಟ್ ಪ್ರತಿಯೊಂದರಲ್ಲೂ ನಿಮಗೊಂದು ಐಡಿಯಾ ಬರ್ತದೋ ಈ ಒಂದು ರೀಸನ್ನಿಂದ ಈ ಥರ ಆಗಿರಬಹುದು ಅಂತಕ್ಕಂಥದ್ದು. ಇದು ನಮ್ಮದೊಂದು ಪ್ರಿಡಿಕ್ಷನ್ಸ್ ಅಷ್ಟೇ, ಖಡಾಖಂಡಿತವಾಗಿ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಬಟ್ ಆದರೆ ಸಾಮಾನ್ಯವಾಗಿ 80 ರಿಂದ 85% ಒಳಗಡೆ ಇದು ನಡೀತದೆ. ಇದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿದ್ದೇನೆ. ಏನಕ್ಕಪ್ಪ 5ಕ್ಕೆ 2 ಅಷ್ಟಕ್ಕಷ್ಟೇ ಅಂತ ಹೇಳ್ತೀವಿ ಅಂದರೆ, ಬಹಳ ಹಿಂದೆ ನಾವು ವೇದಿಕೆ ಹೊಟ್ಟೋದ್ರೆ ಶುಕ್ರಾಚಾರ್ಯರಿಗೆ ತಾರಾ ಅಂತಕ್ಕಂಥ ಅತ್ಯಂತ ಪ್ರತಿಭಾನ್ವತೆ, ನೋಡಲು ಸುಂದರವಾಗಿರ್ತಕ್ಕಂಥವಳು, ಎಲ್ಲದರಲ್ಲೂ ನಿಪುಣೆ ಆದಂತಹ ಹೆಂಡತಿ ಇರ್ತಾಳೆ. ಈ ತಾರೆ ಬಹಳ ಒಳ್ಳೆಯವಳು, ಸದ್ಗುಣಿ. ತನ್ನ ಗಂಡನಲ್ಲಿ ಅಪಾರವಾಗಿರ್ತಕ್ಕಂಥ ಭಕ್ತಿ, ಪ್ರೀತಿ ಎಲ್ಲ ಇರ್ತಕ್ಕಂಥವಳು. ಆದರೆ ನಿಮಗೆಲ್ಲ ಗೊತ್ತಿದೆ, ಶುಕ್ರಾಚಾರ್ಯರು ಅಸುರರಿಗೆ ಮತ್ತು ರಾಕ್ಷಸರಿಗೆ ಅವರು ಗುರುಗಳು. ಹಾಗಾಗಿ ಎಲ್ಲೆಲ್ಲಿ ಯುದ್ಧಗಳಾಗ್ತಾ ಇರ್ತದೋ, ಎಲ್ಲೆಲ್ಲಿ ಶಕ್ತಿಗಳನ್ನು ಸಂಪಾದನೆ ಮಾಡಬೇಕು, ಆಗಾಗ ವರ್ಷಾನುಗಟ್ಟಲೆ ಶುಕ್ರಾಚಾರ್ಯರು ತಾರೆಯನ್ನು ಅಗಲಿ ಕಾಡುಗಳಲ್ಲಿ ಮತ್ತು ಅನ್ಯಕ್ಷೇತ್ರಗಳಲ್ಲಿ ಯಜ್ಞಯಾಗಾದಿಗಳಿಗೆ ಹೋಗಿ ಕೂತ್ಕೊಂಡು ತಪಸ್ಸನ್ನು ಮಾಡ್ತಕ್ಕಂಥದ್ದು, ಯಜ್ಞಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಮತ್ತೊಂದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಡ್ತಾರೆ. ತಾರೆಯ ಬಗ್ಗೆ ಅಷ್ಟೊಂದು ಗಮನವನ್ನು ಕೊಡೋಲ್ಲ. ಈ ಹಾದಿಯಲ್ಲಿ ಹಲವಾರು ವರ್ಷಗಳಾದ್ರೂ ಇದೇ ರೀತಿ ಆದಾಗ ಒಂದು ಸರ್ತಿ ಏನಾಗ್ತದೆ, ಯಾವುದೋ ಒಂದು ಯಜ್ಞದ ನಿಮಿತ್ತ ಶುಕ್ರಾಚಾರ್ಯರು ಅದರ ಜೊತೆಗೂಡಿ ಒಂದು
ದಂಡಕಾರಣ್ಯ ಅಂದರೆ ಒರಿಸ್ಸಾದಲ್ಲಿರ್ತಕ್ಕಂಥದ್ದನ್ನು ನಾವು ದಂಡಕಾರಣ್ಯ ಅಂತ ಕರಿತೀವಿ. ಅಲ್ಲಿ ಒಂದು ಯಜ್ಞ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹೊರಟು ಬಿಡ್ತಾರೆ. ಎಷ್ಟು ದಿನವಾದರೂ ಎಷ್ಟು ವರ್ಷಗಳಾದರೂ ವಾಪಸ್ ಬರಲ್ಲ. ಅವರ ಒಂದು ಯಾವಾಗ ವಾಪಸ್ ಆಗ್ಬೋದು ಅಂತಕ್ಕಂಥ ಸುದ್ದಿ ಕೂಡ ತಾರೆಗೆ ಗೊತ್ತಾಗಲ್ಲ. ತಾರೆ ಆಶ್ರಮದಲ್ಲಿ ಒಬ್ಬಳೇ ಒಂಟಿತನದಿಂದ ಬಳಲ್ತಾ ಇರ್ತಾಳೆ. ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನು ಇನ್ನೊಬ್ರಿಗೆ ಹೇಳ್ಕೊಳ್ಬೇಕು ಅಂದರೆ ಅಕ್ಕಪಕ್ಕದಲ್ಲಿ ಯಾರೂ ಇರಲಿಕ್ಕಿಲ್ಲ. ಎಲ್ಲರಿಗೂ ಗೊತ್ತಿದೆ, ಒಂಟಿತನ ಒಂದು ಚಾಕುಗಿಂತ ಚೂಪಾಗಿ ಚುಚ್ಚುತ್ತಾ ಇರುತ್ತೆ. ಅದು ವಯಸ್ಸಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮಗಳು ತನ್ನ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಸಂಗಗಳನ್ನು ವಿಷಯಗಳನ್ನು ಹೇಳ್ಕೊಳ್ಬೇಕು ಅಂದರೆ ತನ್ನ ಜೊತೆಗಾರನಿಲ್ಲದೆ ಇದ್ದಾಗ ಅದೊಂದು ರೀತಿಯಾಗಿರ್ತಕ್ಕಂಥ ನೋವನ್ನು ವಿರಹ ಅಂತಲೂ ನಾವು ಹೇಳ್ಬೋದು, ಅದನ್ನು ಅನುಭವಿಸ್ತಾ ಇರ್ತಾಳೆ. ಬೆಳಿಗ್ಗೆ ಹೊತ್ತು ಕೆಲಸಗಳಿರ್ತದೆ, ಅದರಲ್ಲಿ ಲೀನಲಾಗಿರ್ತಾಳೆ. ಸಾಯಂಕಾಲ ಆಗ್ತಾ ಆಗ್ತಾ ಅವಳಿಗೆ ಆ ಒಂಟಿತನ ಅಂತಕ್ಕಂಥದ್ದು ಕಾಡುತ್ತೆ. ಆಗ ಸಾಯಂಕಾಲದ ಹೊತ್ತು ಆಶ್ರಮದ ಹೊರಗಡೆ ಬಂದು ಚಂದ್ರನನ್ನು ನೋಡುತ್ತಾ ತನ್ನ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಹೇಳ್ಕೊಳ್ಳಿಕ್ಕೆ ಆಕೆ ಶುರು ಮಾಡ್ತಾಳೆ. ಆದರೆ ಆಕೆಗೆ ಗೊತ್ತಿಲ್ಲ, ಆಕೆಯ ಒಂದು ಸ್ನೇಹಪೂರಿತವಾಗಿರ್ತಕ್ಕಂಥ ಮಾತು, ಆಕೆಯ ಸೌಂದರ್ಯ, ಆ ಮಾತಿನ ಮಾಧುರ್ಯತೆ ಇದೆಲ್ಲವೂ ನಿಜವಾಗಲೂ ಚಂದ್ರನಿಗೆ ಆಕರ್ಷಣೆಯನ್ನು ಉಂಟು ಮಾಡ್ತದೆ. ಸ್ವಲ್ಪ ದಿನಗಳ ನಂತರ ಈ ತಾರೆ ಏನಾದರೂ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಹೇಳ್ಕೊಂಡ್ರೆ ಆ ಕಡೆಯಿಂದ ಮಾತುಗಳು ಕೂಡ ಕೇಳ್ಪಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನು ಗಮನಿಸಿದ ತಾರೆ ಆಶ್ಚರ್ಯಚಕಿತಳಾಗ್ತಾಳೆ. ಆ ಮಾತಿಗೆ ಮಾತು ಬೆಳೆಯುತ್ತಾ ಚಂದ್ರ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಯಾವಾಗ ಚಂದ್ರನನ್ನು ತಾರೆ ನೋಡ್ತಾಳೋ, ಚಂದ್ರನು ಕೂಡ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮೈಕಟ್ಟು, ಎಷ್ಟೊತ್ತು ಮಾತಾಡಿದ್ರೂ ಬೇಜಾರಾಗದೇ ಇರತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಧ್ವನಿ. ಈ 2ನೇ ತಾರೀಕು ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ಯಾರು 2, 11, 20 ಹುಟ್ಟಿರ್ತಾರಲ್ಲ, 2ನೇ ನಂಬರ್ ವೈಬ್ರೇಷನ್ ಸಂಖ್ಯೆ ಇರ್ತಾರಲ್ಲ, ಇವ್ರನ್ನ ಗಮನಿಸಿ. ಅವರು ಸ್ವಲ್ಪ ಸ್ಟೈಲಿಶ್ ಆಗಿರ್ತಾರೆ. ಉದಾಹರಣೆಗೆ ಕೊಡ್ಬೋದು ಅಂತಂದರೆ ಅಮಿತಾಬ್ ಬಚ್ಚನ್ ಅವ್ರನ್ನ ನೋಡಿ ನೀವು. ಅವರು ಯಾವ ಥರ ಬಟ್ಟೆ ಹಾಕ್ಕೊಂಡ್ರು ಚೆನ್ನಾಗಿ ಕಾಣ್ತಾರೆ. 2ನೇದು ಶಾರುಖ್ ಖಾನ್. ಎಲ್ಲ ಹೆಣ್ಣು ಮಕ್ಕಳಿಗೂ ಅವರು ಕಿಂಗ್ ಖಾನ್. ಅವರೊಂದು ರೊಮ್ಯಾನ್ಸು, ಅವರೊಂದು ಕಾಸ್ಟ್ಯೂಮ್ಸು, ಅವರ ಒಂದು ಆ್ಯಟಿಟ್ಯೂಡು, ಅಟೈರು ಎಲ್ಲರಿಗೂ ಆಕರ್ಷಣೆ ಆಗುತ್ತೆ. ಅದೇ ರೀತಿ ನೀವು ಸೌತ್ ಕಡೆಗೆ ಬಂದರೆ ಪವನ್ ಕಲ್ಯಾಣ್, ದಿ ಬಿಗ್ಗೆಸ್ಟ್ ಫ್ಯಾನ್ ಫಾಲೋವರ್ಸ್ ಸೌತ್ನಲ್ಲಿ. ಪವನ್ ಕಲ್ಯಾಣ್ ಅಂದರೆ ಮುಗಿದೋಯ್ತು. ಹುಡುಗರಿಗೂ ಹುಡುಗಿರಿಗೂ ಆ ಐಕಾನ್, ಆ ಒಂದು ಪವನ್ ಕಲ್ಯಾಣ್ ಅಂದರೆ ಮುಗಿದೋಯ್ತು. ಇನ್ನು ನಮ್ಮ ಕನ್ನಡದಲ್ಲಿ ಬಂದರೆ ಸುದೀಪ್ ಅವರು ಅಷ್ಟೇ, ಅವರೆಷ್ಟು ಸ್ಟೈಲಿಶ್. ಇದ್ರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಶುಭ್ರವಾದಂಥ ಕಲರ್ ಬಟ್ಟೆ ಅಲ್ದಿರ ಹೇರ್ ಸ್ಟೈಲ್ ಬಹಳ ಇಷ್ಟಪಡ್ತಾರೆ. ಚಂದ್ರನಿಗೆ ಎಷ್ಟೊಂದು ಕಥೆಗಳಲ್ಲಿ ವಿಚಾರಗಳಲ್ಲಿ ನಾವು ನೋಡ್ತೀವಿ, ಅವರ ಕೇಶ ವಿನ್ಯಾಸದ ಹೇರ್ ಸ್ಟೈಲು ತುಂಬ ಚೆನ್ನಾಗಿ ಮಾಡ್ಕೊತಾರೆ. ಅಷ್ಟೇ ಅಲ್ಲದೆ ಇವರಲ್ಲಿ ಧ್ವನಿ, ನಾನು ಆವಾಗಲೇ ಹೇಳಿದ್ನಲ್ಲ, ಈ 4 ಜನದ್ದು 50% ಸ್ಟ್ರೆಂತು ಧ್ವನಿಯಲ್ಲಿದೆ. ಅಮಿತಾಬ್ ಬಚ್ಚನ್ ವಾಯ್ಸ್, ಶಾರುಖ್ ಖಾನ್ ವಾಯ್ಸ್ ಪ್ಲಸ್ ಸ್ಟೈಲ್, ಪವನ್ ಕಲ್ಯಾಣ್ ಎಕ್ಸ್ಟ್ರಾಡಿನರಿ ಬೇಸ್. ಸುದೀಪ್ ಬಗ್ಗೆ ನಾವು ಹೇಳೋಗೇ ಆಗಿಲ್ಲ. ಸುದೀಪ್ ಸರ್ದಂತೂ ನಾವು ವಾಯ್ಸ್ಗೆ ಫಿದಾ. ಯಾರೇ ಆಗಿರಲಿ, ಅದು ವಿಲನ್ ವಾಯ್ಸ್ಗಾದರೂ ಸರಿ, ಹೀರೋ ವಾಯ್ಸ್ಗಾದರೂ ಸರಿ, ಆ ವಾಯ್ಸು, ಆ ಗರ್ಜನೆ, ಆ ಗತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದೆಲ್ಲ ಆ ನಂಬರ್ಗೆ ಪಡೆದಿರ್ತಕ್ಕಂಥ ಒಂದು ವರಗಳಂತ ಹೇಳ್ಬೋದು ನಾವು. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ತಾರೆಗೆ ಚಂದ್ರನ ಮೇಲೆ ದಿನೇ ದಿನೇ ಸ್ನೇಹ, ಪ್ರೇಮ, ಪ್ರೀತಿಯಾಗಿ ಪರಿವರ್ತನೆ ಆಗ್ತದೆ. ತದನಂತರದಲ್ಲಿ ಚಂದ್ರ ಪ್ರತ್ಯಕ್ಷವಾಗಿ ಬಂದು ಆಕೆಯ ಜೊತೆ ಕಾಲವನ್ನು ಕಳೆಯುವಂಥ ಒಂದು ಸಂಯೋಗ ಆಗ್ತದೆ. ತದನಂತರದಲ್ಲಿ ಚಂದ್ರ ಒಮ್ಮೆ ಹೇಳ್ತಾನೆ, ತಾರೆ ನನಗೆ ಗೊತ್ತಾಗ್ತದೆ, ಇಲ್ಲೇ ಈ ಒಂದು ಆಶ್ರಮದಲ್ಲಿ ದಿನ ನಿನಗೆ ಕಳೆಯಲು ಕಷ್ಟ ಆದರೆ ನೀನು ಯಾಕೆ ನನ್ನ ಲೋಕಕ್ಕೆ ಬರಬಾರ್ದು, ನನ್ನ ಲೋಕದಲ್ಲೂ ಕೂಡ ಚಂದ್ರಲೋಕದಲ್ಲಿ ವಿಹಾರ ಮಾಡು ಬಾ ಅಂತ ಹೇಳಿ ಒಂದು ಪ್ರಪೋಸಲ್ನ, ಒಂದು ಇನ್ವಿಟೇಷನ್ನ ಕೂಡ ತಾರೆಗೆ ಕೊಟ್ಟಾಗ
ತಾರೆ ಮೊದಲು ನಿರಾಕರಿಸ್ತಾಳೆ. ಆದರೆ ತಾರೆ ಮನಸ್ಸಿನಲ್ಲಿ ತುಂಬ ಚಂದ್ರ ತುಂಬಿಕೊಂಡಿರೋದ್ರಿಂದ ಆಯಿತು ಅಂತ ಸಮ್ಮತಿ ಕೊಡ್ತಾಳೆ. ಚಂದ್ರನ ಲೋಕಕ್ಕೆ ವಿಹಾರವನ್ನು ಕೂಡ ಮಾಡ್ತಾಳೆ. ಆ ಚಂದ್ರಲೋಕದಲ್ಲಿರ್ತಕ್ಕಂಥ ತೋಟಗಳು, ರಸಪೂರ್ಣವಾಗಿರ್ತಕ್ಕಂಥ ಕಾವ್ಯಗಳು, ರಂಭ ಊರ್ವಶಿ ಮೇನಕೆಯ ಮನೋರಂಜನೆ ಕಾರ್ಯಕ್ರಮಗಳು, ಆಟಪಾಠಗಳು, ವಿನೋದಗಳು, ಭಕ್ಷ್ಯ ಭೋಜನಗಳು, ಆದಿತ್ಯ ಸತ್ಕಾರಗಳು, ಚಂದ್ರನ ಕೊಡ್ತಕ್ಕಂಥ ಉಡುಗೊರೆಗಳಿಗೆ ಮಾರು ಹೋಗ್ಬಿಡ್ತಾಳೆ ತಾರೆ. ಚಂದ್ರನ ಆ ಒಂದು ಆತಿಥ್ಯ ಸತ್ಕಾರ ಹಾಗೂ ಪ್ರೇಮಪೂರ್ವ ಸ್ವೀಕಾರಗಳನ್ನು ನೋಡಿ ತನ್ನ ಹೃದಯವನ್ನು ಚಂದ್ರನಿಗೆ ಕೊಟ್ಬಿಡ್ತಾಳೆ. ಒಂದು ದಿನಕ್ಕೆ ತಿರುಗಿ ಬರಬೇಕಾಗಿರ್ತಕ್ಕಂಥ ತಾರೆ ಚಂದ್ರಲೋಕದಲ್ಲಿ ಕೆಲವು ದಿನಗಳು ಇರುವಂಥ ಒಂದು ವ್ಯವಸ್ಥೆ ಆಗ್ತದೆ. ತದನಂತರದಲ್ಲಿ ತಾರೆಗೆ ಮನಸ್ಸು ಮಾಡ್ಕೊತಾಳೆ, ಇನ್ನು ನಾನು ಚಂದ್ರಲೋಕದಲ್ಲೇ ಪರ್ಮನೆಂಟಾಗಿ ಇದ್ದುಬಿಡೋಣ, ಇನ್ನು ಶುಕ್ರಾಚಾರ್ಯರ ಕಡೆಗೆ ಹೋಗೋದು ಬೇಡ. ಇಲ್ಲಿ ದಂಡಕಾರಣ್ಯದಲ್ಲಿ ಯಜ್ಞಗಳನ್ನು ಮುಗಿದುಕೊಂಡು ವಾಪಸ್ ಬಂದಂಥ ಶುಕ್ರಾಚಾರ್ಯ ಮನೆಯಲ್ಲಿ ನೋಡ್ತಾರೆ, ತಾರೆ ಇಲ್ಲ. ತನ್ನ ದಿವ್ಯ ದೃಷ್ಟಿಯಿಂದ ವಿಷಯವನ್ನು ಗ್ರಹಿಸಿರ್ತಕ್ಕಂಥ ಶುಕ್ರಾಚಾರ್ಯರು ಕೋಪದಿಂದ ಮುಖವನ್ನು ಕೆಂಪಗೆ ಮಾಡ್ಕೋತಾರೆ. ಎಲ್ಲರಿಗಿಂತ ಅತ್ಯಂತ ಯುದ್ಧಶಾಸ್ತ್ರದಲ್ಲಿ ನಿಪುಣನಾಗಿರ್ತಕ್ಕಂಥ ಶುಕ್ರಾಚಾರ್ಯರಿಗೆ ಕೋಪ ಬಂದು ಇನ್ನು ಏನಾದರೂ ಉಂಟೆ, ಇನ್ನು ತನ್ನ ಸೈನ್ಯ ಬಳಗ ಅಸುರ ರಾಕ್ಷಸರನ್ನು ಒಟ್ಟುಗೂಡಿಕೊಂಡು ಚಂದ್ರನಟ್ಟಿಗೆ ಯುದ್ಧಕ್ಕೆ ಯುದ್ಧಕ್ಕೆ ರೆಡಿಯಾಗ್ತಾರೆ, ಸಿದ್ಧರಾಗ್ತಾರೆ. ಇದನ್ನು ಗ್ರಹಿಸಿದ ಚಂದ್ರ ತಾರೆಯನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡಲು ರೆಡಿ ಇರೋಲ್ಲ, ಸಿದ್ಧ ಇರೋಲ್ಲ. ಆದರೆ ತನ್ನ ಬಂಧು ಮಿತ್ರಗಳ ಮಾತುಗಳನ್ನು ಕೇಳಿ ಇನ್ನೊಬ್ಬ ಹೆಂಡತಿಯನ್ನು, ಪರ ಸ್ತ್ರೀಯರನ್ನು ನೀನು ಕರೆದುಕೊಂಡು ಬಂದಿಡೋದು ಯಾವುದೇ ರೀತಿಯಾಗಿರ್ತಕ್ಕಂಥ ನಾಣ್ಯವಲ್ಲ. ಹಾಗಾಗಿ ಈ ಕೂಡಲೇ ತಾರೆಯನ್ನು ಶುಕ್ರಾಚಾರ್ಯರಿಗೆ ಒಪ್ಪಿಸಿಬಿಡು, ಇಲ್ಲ ಅಂದರೆ ಅಸುರರು ನಮಗಿಂತ ಶಕ್ತಿಶಾಲಿಗಳು, ಬಲಶಾಲಿಗಳು, ನಿನ್ನಿಂದ ದೇವರಿಗೂ ಮತ್ತು ದಾನವರಿಗೂ ಮತ್ತೆ ಯುದ್ಧ ಆಗುವಂಥ ಪರಿಸ್ಥಿತಿಯನ್ನು ತೆಗೆದುಕೊಂಡು ಬರಬೇಡ ಚಂದ್ರ ಅಂತಕ್ಕಂಥ ಮಾತನ್ನು ಗುರು ಹಿರಿಯರು ಹೇಳ್ತಾರೆ. ಅದನ್ನು ಕೇಳಿ ಗ್ರಹಿಸಿದ ಮುಂದೆ ಆಗೋಂಥ ಒಂದು ವಿಪತ್ತನ್ನು ತಿಳ್ಕೊಂಡು ಚಂದ್ರ ಏನು ಮಾಡಿಬಿಡ್ತಾನೆ, ತಾರೆಯನ್ನು ಬಲಪೂರ್ವಕವಾಗಿ ಮನಸ್ಸಿಗೆ ಇಷ್ಟವಿಲ್ಲದೆ ಹೋದರೂ ವಿದಾಯವನ್ನು ಹೇಳಿ ರಕ್ಷಣೆಯಿಂದ ಆಕೆಗೆ ರಕ್ಷಣೆಯನ್ನು ಕೊಟ್ಕೊಂಡು ಶುಕ್ರಾಚಾರ್ಯಗೆ ಒಪ್ಪಿಸ್ಬಿಟ್ಟು ತಾನು ಮಾಡಿರ್ತಕ್ಕಂಥ ಈ ಕೆಲಸಕ್ಕೆ ಸಾರಿಯನ್ನು, ಕ್ಷಮೆಯನ್ನು ಕೇಳಿ ಶುಕ್ರಾಚಾರ್ಯರಿಗೆ ವಂದಿಸಿ ವಾಪಸ್ ಹೊರಟು ಬಿಡ್ತಾನೆ ತನ್ನ ಲೋಕಕ್ಕೆ. ಶುಕ್ರಾಚಾರ್ಯರು ತಾರೆಯನ್ನು ಅತೀವಾಗಿ ಪ್ರೀತಿಸ್ತಾ ಇರೋದ್ರಿಂದ ಹಾಗೂ ಅವರು ಜ್ಞಾನವಂತರಾಗಿರ್ತಕ್ಕಂಥದ್ರಿಂದ ಒಂದು ಹೆಣ್ಣು ಮಗಳ ಮನಸ್ಸನ್ನು ಆಳದಿಂದ ಅರ್ಥ ಮಾಡ್ಕೊಂಡಿರೋದ್ರಿಂದ ಆಕೆಯ ಮಾಡಿರ್ತಕ್ಕಂಥ ಕೆಲಸವನ್ನು ಅವರು ಖಂಡಿಸದೆ ಅವರು ಆಕೆಗೆ ಬುದ್ಧಿ ಹೇಳಿ ಮತ್ತೆ ಆಕೆಯನ್ನು ಸ್ವೀಕಾರವನ್ನು ಮಾಡ್ತಾರೆ. ತಾರೆ ಬಂದು ಒಂದೆರಡು ದಿವಸದಲ್ಲಿ ಶುಕ್ರಾಚಾರ್ಯರಿಗೆ ಗೊತ್ತಾಗ್ತದೆ, ತಾರೆ ಒಂಟಿಯಲ್ಲ, ಈಕೆ ಗರ್ಭವನ್ನು ಧರಿಸಿದ್ದಾಳೆ. ಶುಕ್ರಾಚಾರ್ಯರಿಗೆ ಈ ವಿಷಯ ಗೊತ್ತಾಗುತ್ತೆ. ತಾರೆಗೆ ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ. ಇನ್ನು ನಾನು ಶುಕ್ರಾಚಾರ್ಯ ಶಾಪಕ್ಕೆ ಗುರಿಯಾಗುವುದು ಖಂಡಿತ ಅಂತ ಹೇಳಿ ತಲೆಯನ್ನು ಬಗ್ಗಿಸಿ ವಿಷಯವನ್ನು ಹೇಳಿದಾಗ ಶುಕ್ರಾಚಾರ್ಯರು ಒಂದು ಕ್ಷಣ ಯೋಚನೆ ಮಾಡಿ ಮುಂದೆ ಆಗಬಹುದಾದದ್ದನ್ನು ಗ್ರಹಿಸಿದ ಶುಕ್ರಾಚಾರ್ಯರು ಆಕೆಯ ತಲೆಯನ್ನು ನೀವಿ ಕೆನ್ನೆಯನ್ನು ಮುಟ್ಟಿ, ನೀನೇನು ಗಾಬರಿ ಪಡುವ ಅವಶ್ಯಕತೆ ಇಲ್ಲ, ಆಗುವುದೆಲ್ಲ ಒಳ್ಳೆಯದಕ್ಕೆ, ಈ ಯಾವುದೋ ಒಂದು ಕಾರಣವಿಲ್ಲದೆ ಈ ಪ್ರಪಂಚದಲ್ಲಿ ಏನೂ ಆಗಲ್ಲ, ನೀನು ಈತ ಪರಿಸ್ಥಿತಿಯಲ್ಲಿ ನೀನು ಗಾಬರಿ ಪಡ್ತಕ್ಕಂಥದ್ದು, ನೋವು ಪಡ್ತಕ್ಕಂಥದ್ದು ಅಥವಾ ನಿನಗೇನೋ ನಾಚಿಕೆ ಪಡ್ತಕ್ಕಂಥದ್ದು ಬೇಡ. ನಾನು ನಿನ್ನನ್ನು ಹಾಗೂ ನಿನ್ನ ಗರ್ಭದಲ್ಲಿರ್ತಕ್ಕಂಥ ಮಗುವನ್ನು ಕೂಡ ನನ್ನ ಆತ್ಮಪೂರ್ವಕವಾಗಿ ಸ್ವೀಕಾರ ಮಾಡ್ತಾನೆ ಅಂತದನ್ನು ಹೇಳ್ತಾನೆ. ಇದನ್ನು ಕೇಳಿದ ತಾರೆಯ ಮನಸ್ಸು ಬಹಳ ಉಲ್ಲಾಸದಿಂದ, ಬಹಳ ಖುಷಿಯಿಂದ ತೇಲಾಡ್ತಾಳೆ. ಶುಕ್ರಾಚಾರ್ಯನ ಕಾಲಿಗೆ ಬಿದ್ದು ನನ್ನನ್ನು ಕ್ಷಮಿಸು ಅಂದಾಗ ಶುಕ್ರಾಚಾರ್ಯ ಮೇಲಕ್ಕೆ ಎಬ್ಬಿಸಿ ಆ ತಾರೆಯನ್ನು ಹೇಳ್ತಾರೆ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ, ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಬಯಕೆಗಳನ್ನು ನಾನು ಈಡೇರಿಸ್ತೇನೆ ಅಂತ ಹೇಳಿ
ಹುಟ್ಟುವತಕ್ಕಂಥ ಮಗುವಿಗೆ ನಾನೇ ತಂದೆಯೂ ಕೂಡ ಸ್ಥಾನದಲ್ಲಿ ಇರ್ತೇನೆ ಅಂತ ಹೇಳಿ ಆಕೆಗೆ ಧೈರ್ಯವನ್ನು ತುಂಬುತ್ತಾನೆ. ಕಾಲಾನುಕ್ರಮೇಣ ಗರ್ಭಿಣಿಯಾಗಿರ್ತಕ್ಕಂಥ ತಾರೆ ವಿಷಯವನ್ನು ಚಂದ್ರನಿಗೆ ಹೇಳಿದಾಗ ಚಂದ್ರನು ಕೂಡ ಖುಷಿ ಪಡ್ತಾನೆ. ಆದರೆ ಏನನ್ನೂ ಮಾತನಾಡಲು ಆಗದೆ ತಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ತಲೆಯನ್ನು ಬಗ್ಗಿಸಿಕೊಂಡು ನಾಚಿಕೆಯಿಂದ ಸ್ವಲ್ಪ ದೂರನೇ ಇರ್ತಾನೆ. ಕಾಲ ಕಳೆದಂತೆ ಹುಣ್ಣಿಮೆ ಹೇಗೆ ಬೆಳೀತದೋ ಅದೇ ರೀತಿ ಗರ್ಭವು ಬೆಳೆದು ತಾರೆ ಒಂದು ಸುಂದರವಾದ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ತಾರೆ ಜನ್ಮವನ್ನು ಕೊಟ್ಟಿದ ತಕ್ಷಣ ಈ ಎಲ್ಲ ಪ್ರಕರಣವನ್ನು ಗಮನಿಸ್ತಾ ಇರ್ತಕ್ಕಂಥ 9 ಗ್ರಹಗಳು ಬಹಳ ಖುಷಿಯಿಂದ ಈ ಮಗುವಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಅದಕ್ಕೊಂದು ಹೆಸರನ್ನು ಕೂಡ ಇಡ್ತಾರೆ. ಅಷ್ಟೇ ಅಲ್ಲದೆ 8 ಗ್ರಹಗಳ ವರವು ಕೂಡ ಈ ಒಂದು ಗ್ರಹಕ್ಕೆ ಸಿಗುತ್ತೆ. ಮೊದಲನೆಯದು ಸೂರ್ಯ. ಸೂರ್ಯ ಈ ಮಗುವಿಗೆ ಏನಂತ ಆಶೀರ್ವಾದ ಮಾಡ್ತಾನೆ ಅಂತಂದರೆ, ಸೂರ್ಯನಲ್ಲಿ ಅಪಾರವಾಗಿರ್ತಕ್ಕಂಥ ಆಕರ್ಷಣಾ ಬಲ ಉಂಟು, ಅದನ್ನು ಈ ಮಗುವಿಗೆ ಕೊಡ್ತಾನೆ. ಆಕರ್ಷಣಾ ಬಲವನ್ನು ಈ ಮಗುವಿಗೆ ಕೊಡ್ತಾನೆ. ಚಂದ್ರ ತನ್ನ ಅತ್ಯಂತ ಅಮೋಘವಾಗಿರ್ತಕ್ಕಂಥ ಧ್ವನಿ, ದೇವಿ ಏನಿದ್ದಾಳೆ ಆ ಒಂದು ಧ್ವನಿಯನ್ನು ಈ ಒಂದು ಮಗುವಿಗೆ ವರವಾಗಿ ಕೊಡ್ತದೆ. ಇನ್ನು ತನ್ನ ಅಣ್ಣನ ಮಗ ಹುಟ್ಟೋದಕ್ಕೋಸ್ಕರ ಗುರುವು ಈ ಒಂದು ಮಗುವಿಗೆ ಯಥೇಚ್ಛವಾಗಿರ್ತಕ್ಕಂಥ ಜ್ಞಾನ ಶೇಖರಣೆ ಆಗಿರ್ತಕ್ಕಂಥದ್ದು ಹಾಗೂ ಮೆಮೊರಿ ಪವರ್, ಜ್ಞಾಪಕ ಶಕ್ತಿಯನ್ನು ವರವಾಗಿ ಕೊಡ್ತದೆ. ಒಂದನ್ನು ಸದಾ ಹಿಂಬಾಲಿಸ್ತಕ್ಕಂಥ ರಾಹು ತರ್ಕಬುದ್ಧಿಯನ್ನು ಈ ಮಗುವಿಗೆ ಕೊಡುತ್ತೆ. ಲಾಜಿಕ್ಸ್, ಯಾವುದಾದ್ರೂ ಒಂದನ್ನು ಹೇಳಿದ್ರೆ ಅದನ್ನು ತರ್ಕಬದ್ಧವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಈ ಮಗುವಿಗೆ ದಾನವಾಗಿ ಕೊಡ್ತದೆ. ಇನ್ನು ಶುಕ್ರಾಚಾರ್ಯ ತನ್ನ ಹೆಂಡತಿಯ ಪ್ರೀತಿಯ ಮಗು ಹಾಗೂ ಆ ಮಗುವಿನ ಅಂದಚಂದವನ್ನು ನೋಡಿ ವಾಕ್ಚಾತುರ್ಯವನ್ನು ಕೊಡ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್ಸ್, ಎಂಥವ್ರನ್ನಾದ್ರೂ ಮಾತಿನಲ್ಲಿ ಬಗ್ಗಿಸಬಹುದಾದಂಥ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ವಾಕ್ಚಾತುರ್ಯತೆಯನ್ನು ಇವರಿಗೆ ಕೊಡ್ತಾರೆ. ಕೇತು ತನ್ನ ಬೃಹಸ್ಪತಿ ಹಾಗೂ ಶುಕ್ರಾಚಾರ್ಯರು ಬಹಳ ಗುರುಗಳಾಗಿರೋದ್ರಿಂದ ಕೇತು ಈ ಮಗುವಿಗೆ ಆತ್ಮಜ್ಞಾನ, ಸ್ಪಿರಿಚುಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಜ್ಞಾನವನ್ನು ಈ ಮಗುವಿಗೆ ಕೊಡ್ತಾರೆ. ಸ್ಪಿರಿಚುಯಾಲಿಟಿ ಅಂತಕ್ಕಂಥದ್ದು, ಆತ್ಮಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ಒಂದು ಸ್ಕಿಲ್ ಸೆಟ್ಟನ್ನು ಈ ಮಗುವಿಗೆ ವರವಾಗಿ ಕೊಡ್ತಾರೆ. 8 ಶನಿ ಮಹಾತ್ಮ. ಶನಿ ಮಹಾತ್ಮ ಈ ಮಗುವಿಗೆ ಅತ್ಯಂತ ಬಹಳ ಸುಂದರವಾಗಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ವರ ಏನು ಕೊಡ್ತಾರೆ ಅಂದರೆ ನಾಯಕತ್ವವನ್ನು ಕೂಡ ಈ ಮಗುವಿಗೆ ಕೊಡ್ತಾರೆ. ನಾಯಕತ್ವವನ್ನು ಈ ಮಗುವಿಗೆ ಕೊಡ್ತಾರೆ. ಸಮಯ ಸ್ಫೂರ್ತಿ ಹಾಗೂ ನಾಯಕತ್ವವನ್ನು ಕೊಡ್ತಾರೆ. 9 ಕುಜ. ಈ ಮಗುವಿಗೆ ಕುಜ ಟೇಸ್ಟ್, ಭೂಮಿಯಲ್ಲಿ ಇರ್ತಕ್ಕಂಥದ್ದ ರಸಾನುಭೂತಿಗಳನ್ನು ಈ ಮಗುವಿಗೆ ಕೊಡ್ತಾರೆ.
ಎಂಥದ್ದೇ ತಿಂದರೂ ಅರಗಿಸ್ಕೊಳ್ಬೋದಾಗಿರ್ತಕ್ಕಂಥ ಹೆಲ್ತನ್ನು ಕುಜ ಕೊಡ್ತಾನೆ. ಹಾಗಾಗಿ ಈ ಮಗು ಸ್ವಲ್ಪ ಹೆಲ್ದಿಯಾಗಿ ಸ್ಥೂಲ ಕಾಯವಾಗಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೂ ತಿಂಡಿ ಪ್ರಿಯ, ಬಹಳ ಭೋಜನ ಪ್ರಿಯ ಅಂತ ಹೇಳ್ಬೋದು. ನಾವು ಭೋಜನ ಪ್ರಿಯ ಅಂತ ಕೂಡ ನಾವು ಈ ಮಗುವನ್ನು ಹೇಳ್ಬೋದು. ಈ ಮಗು ಈಗಾಗಲೇ ನೀವು ಗಮನಿಸಿರ್ತೀರಿ, ಈ ಮಗುಗೆ ಇಷ್ಟು ಎಲ್ಲವನ್ನೂ ಸಮಗ್ರವಾಗಿರೋದ್ರಿಂದ ಇದಕ್ಕೆ ಬುಧ ಗ್ರಹ ಅಂತಕ್ಕಂಥದ್ದನ್ನು ಕೊಟ್ಟು ಎಲ್ಲರೂ ಸಮಾನವಾಗಿ ನೋಡೋದ್ರಿಂದ ಇದಕ್ಕೆ 5ನೇ ನಂಬರನ್ನು ಅಲಾಟ್ ಮಾಡ್ತಾರೆ. 5ನೇ ನಂಬರ್ನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈಗ ನಾನೇನು ಹೇಳಿದೆ ಇವೆಲ್ಲವೂ ಅವರಲ್ಲಿ ಅಡಕವಾಗಿರ್ತದೆ. ನಾಯಕತ್ವ, ಕಲೆ, ವಾಕ್ಚಾತುರ್ಯ, ಹೆಲ್ತ್ ಪ್ರತಿಯೊಂದು ಇವ್ರಿಗಿರ್ತದೆ. ಸಿನಿಮಾ ಆ್ಯಕ್ಟರ್ಗಳಲ್ಲಿ ಹೇಳಬೇಕು ಅಂದರೆ ಅಮೀರ್ ಖಾನ್, ದಿ ಪರ್ಫೆಕ್ಷನಿಸ್ಟ್ ಅಂತ ನಾವೇನು ಕರಿತೀವಿ, ಅಮೀರ್ ಖಾನ್ ಆತ ಡೈರೆಕ್ಟರ್ ಕೂಡ ಹೌದು, ಪ್ರೊಡ್ಯೂಸರ್ ಕೂಡ ಹೌದು, ಆ್ಯಕ್ಟರ್ ಕೂಡ ಹೌದು. ಇನ್ನೂ ಒಬ್ಬರ ಬಗ್ಗೆ ನಾವು ಹೇಳ್ಬೋದು ಅಂದರೆ ಬಾಲಕೃಷ್ಣ, ಬಾಲಯ್ಯ, ಅವರು ಕೂಡ ನಂಬರ್ 5. ಅವರು ಕೂಡ ತಮ್ಮ ಡೈಲಾಗ್ಸ್ಗೆ, ನಾಯಕತ್ವಕ್ಕೆ ಅವರು ಕೂಡ ಅವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗ್ಬೋದು, ಅವರು ಕೂಡ ಸ್ಪಿರಿಚುಯಾಲಿಟಿ ಆಗ್ಬೋದು, ಏನು ಬೇಕಾದ್ರೂ ನೋಡ್ಬೋದು. ಇವೆಲ್ಲವೂ ಮೂರ್ತಿಮತ್ತಾಗಿ ಕಾಣ್ತದೆ. ದೀಪಿಕಾ ಪಡ್ಕೋನ್, ಹೀಗೆ ಹೇಳ್ತಾ ಹೋದರೆ ತುಂಬ ಜನ ಇದ್ದಾರೆ. ಸೊ ಇವೆಲ್ಲವೂ ಒಂದು ಕಡೆ ಆದರೆ ನಮ್ಮ ಕತೆಗೆ ಬರೋದಾದರೆ, ಹಾಗಾಗಿ 5ನೇ ನಂಬರು ದ ಬ್ಯಾಲೆನ್ಸ್ಡ್ ನಂಬರ್, ಎಲ್ಲರೂ ಬ್ಯಾಲೆನ್ಸ್ ಮಾಡುತ್ತೆ. ಆದರೆ 5ನೇ ನಂಬರ್ ಅಂದರೆ ಎಲ್ಲರಿಗೂ ಇಷ್ಟ. 5ನೇ ನಂಬರು ಕೂಡ ಅಜಾತಶತ್ರು, ಎಲ್ಲರ ಕಡೆ ಚೆನ್ನಾಗಿರುತ್ತೆ. ಆದರೆ ತನ್ನ ಜನ್ಮ ರಹಸ್ಯಕ್ಕೆ ಅಂತ ಬಂದಾಗ, ತನ್ನ ತಂದೆ ಯಾರು ಅಂತ ತಿಳ್ಕೊಂಡಾಗ, ಆ ಮಗು ತೀರಾ ದೊಡ್ಡದಾದಾಗ, ಅದಕ್ಕೆ ಗೊತ್ತಾದಾಗ, ತನ್ನ ಆತ್ಮಚರಿತ್ರೆ, ತನ್ನ ಹುಟ್ಟಿನ ರಹಸ್ಯ, ತನ್ನ ಜನ್ಮ ರಹಸ್ಯ ಗೊತ್ತಾದಾಗ, ಅದಕ್ಕೆ 2ನೇ ನಂಬರ್ ಚಂದ್ರನ ಮೇಲೆ ಅತಿಯಾದ ಕೋಪವೂ ಬರ್ತದೆ. ಹಾಗಾಗಿ 5ನೇ ನಂಬರಲ್ಲಿ ಇರ್ತಕ್ಕಂಥವ್ರು ತಂದೆಯ ಜೊತೆ ಸ್ವಲ್ಪ ಇಶ್ಯೂಸ್ ಇರ್ತದೆ. ಅದು 2 ಆಗಿದ್ದರೆ, ಬೇರೆ ಎಲ್ಲರಿಗೂ ಅಲ್ಲ. ಮತ್ತೆ ಮಗ 5 ಆಗಿದ್ದು ತಂದೆ 2 ಆಗಿದ್ದರೆ ಒಂದು ಸ್ವಲ್ಪ ಇಶ್ಯೂಸ್ ಇರ್ತದೆ. ಆಮೇಲೆ ಅಂಥ ಒಳ್ಳೆ ಸೆಟ್ಟಿಂಗ್ ಇರಲ್ಲ. 2ಕ್ಕೆ 5 ಇಷ್ಟ, ಆದರೆ 5ಕ್ಕೆ 2 ಅಷ್ಟಕ್ಕಷ್ಟೇ ಇಗ್ನೋರ್ ಮಾಡ್ತದೆ. ಹಾಗಾಗಿ ಸಂಖ್ಯಾಶಾಸ್ತ್ರಜ್ಞರು 5 ಮತ್ತು 2 ಅಂಥ ಒಳ್ಳೆ ಪಾರ್ಟ್ನರ್ಸ್ ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಉದಾಹರಣೆಯ ಮೂಲಕ ನಮಗೆ ಗೊತ್ತಾಗೋದೇನೆಂದರೆ, ಪ್ರತಿಯೊಂದು ಫಾರ್ ಆ್ಯಂಡ್ ಎಗನೆಸ್ಟ್ಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕಥೆ, ತನ್ನದೇ ಆಗಿರ್ತಕ್ಕಂಥ ಒಂದು ಗುಟ್ಟುಗಳು ಒಳಗಡೆ ಇರ್ತದೆ. ಅದು ನಾವು ತಿಳ್ಕೊಂಡಾಗ ನಾವು ಓಹೋ ಈ ನಂಬರ್, ಈ ವೈಬ್ರೇಷನ್ ಮ್ಯಾಚ್ ಆಗಲ್ಲ, ಯಾಕೆ ಮ್ಯಾಚ್ ಆಗಲ್ಲ ಅನ್ನೋದಕ್ಕೆ ಖಂಡಿತವಾಗಿ ಅದ್ರ ಹಿಂದೆ ಹಿನ್ನೆಲೆ ಇರ್ತದೆ. ಅದು ನಾವು ತಿಳ್ಕೊಬೇಕಾಗಿ ಬರ್ತದೆ. ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಇವು ಉಲ್ಲೇಖ ಇದ್ದಾವೆ. ಹಾಗಾಗಿ ಬಂಧುಗಳೇ, ಈ ಒಂದು ಧ್ವನಿಮುದ್ರಿಕೆಯನ್ನು, ಈ ಒಂದು ಆಡಿಯೋವನ್ನು ಕೇಳ್ತಾ ಇರ್ತಕ್ಕಂಥ ನೀವು ಸಂಖ್ಯಾಶಾಸ್ತ್ರದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ನೀವು ಗಮನಿಸ್ಕೋಬೋದು. ಈ ಥರ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಆಡಿಯೋಗಳನ್ನು ನಾನು ನಿಮಗೆ ತಲುಪಿಸ್ತಾ ಇರ್ತೀನಿ. ಕೇಳಿ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿ. ಹಾಗೂ ಹೊಸ ವರ್ಷ ಬರ್ತಾ ಇದೆ. ನನಗೆ ಹೊಸ ವರ್ಷದಲ್ಲಿ ಭವಿಷ್ಯವನ್ನು ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರು ಕೂಡ ತುಂಬ ವಿಡಿಯೋಗಳು, ಆಡಿಯೋಗಳು ಇದ್ದಾವೆ. ಹಾಗಾಗಿ ನಾನು ಅದರ ಬಗ್ಗೆ ಆಗ್ದಿರ ಈ ರೀತಿಯಾಗಿರ್ತಕ್ಕಂಥ ರೋಚಕವಾಗಿರ್ತಕ್ಕಂಥ ಜ್ಞಾನ ಇರ್ತಕ್ಕಂಥ ಕಥೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಇದು ಒಂದು ಡಾಕ್ಯುಮೆಂಟ್ ಮಾಡಿ ನಮ್ಮ ಸನಾತನ ಧರ್ಮ ಮತ್ತು ಹಿಂದೂ ಏನು 6-7 ಸಾವಿರ ವರ್ಷಗಳಿಂದ ಇರ್ತಕ್ಕಂಥ ಈ ಒಂದು ಜ್ಞಾನವನ್ನು
ನಾವು ಹಂಚ್ತಾ ಸನಾತನವನ್ನು ಜ್ಯೋತಿಯಾಗಿ ಬೆಳಗಿಸ್ತಾ ನಾವು ಇದನ್ನು ರಕ್ಷೋಣ ಅಂತ ಹೇಳ್ತಾ ಈ ಒಂದು ಸಣ್ಣ ಆಡಿಯೋ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಕತೆ ಇಷ್ಟ ಆಗಿದ್ದರೆ ಕೇಳಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಮಗದೊಂದೇ ಸರ್ವಜನ ಸುಖಿನೋ ಭವಂತು ಕೃಷ್ಣಂ ಜಗದ್ಗುರುಂ ವಂದೇ ಅಂತ ಹೇಳ್ತಾ ಇಲ್ಲಿ ಇದನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.